ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆಗೆ ಭಾರೀ ಅವಾಂತರಗಳಾಗಿದೆ. ವರುಣಾರ್ಭಟಕ್ಕೆ ಧರೆಗುರುಳಿದ ಬೃಹತ್ ಗಾತ್ರದ ಮರ. ಒಂದು ಕಡೆ ರಸ್ತೆಗಳು ಜಲಾವೃತ, ಮತ್ತೊಂದು ಕಡೆ ಮರಗಳು ಧರೆಗೆ ಬಿದ್ದಿದೆ. ವರುಣಾರ್ಭಟಕ್ಕೆ ಧರೆಗುರುಳಿದ ಬೃಹತ್ ಗಾತ್ರದ ಮರ ಬಿದ್ದು 2 ಆಟೋಗಳು ಜಖಮಾಗಿದೆ. ಬಸವೇಶ್ವರ ನಗರದ 3ನೇ ಬ್ಲಾಕ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗಡಿಗಳ ಮೇಲೂ ಬಿದ್ದಿರುವ ಬೃಹತ್ ಗಾತ್ರದ ಮರ. ಕೇಬಲ್ ವೈರ್ಗಳು ಕಟ್ ಆಗಿದೆ, ವಿದ್ಯುತ್ ಪೂರೈಕೆ ಸ್ಥಗಿತ ಆಗಿದೆ. ಸಾಕಷ್ಟು ಅವಾಂತರಗಳಾಗಿದೆ. ಜಿಬಿಎದಿಂದ ಬೆಳಗ್ಗೆಯಿಂದ ಮರ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸದ್ಯಕ್ಕೆ ಮರ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಾತ್ರಿ ಧಾರಾಕಾರ ಮಳೆ ಸುರಿತು. ಈ ಮಳೆ ಬಂದ್ರೆ ಸಾಕು, ಬೆಂಗಳೂರು ಅವಾಂತರಗಳ ಸುರಿಮಳೆ ಆಗಿಬಿಡುತ್ತೆ. ಎಲ್ಲಿ ನೋಡಿದ್ರು ಕೂಡ ಒಂದಲ್ಲ ಒಂದು ಅವಾಂತರಗಳಾಗುತ್ತೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಬೃಹತ್ ಗಾತ್ರದ ಮರ ಬಿದ್ದು 2 ಆಟೋಗಳು ಜಖಮಾಗಿದೆ. ಇನ್ನು ಅಂಗಡಿಯೂ ಕೂಡ ಜಖಮಾಗಿದೆ. ಇಷ್ಟರ ಪರಿಸ್ಥಿತಿ, ಬೆಂಗಳೂರಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಇನ್ನು ಎಲ್ಲೆಲ್ಲಿ ಮರಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಧಿಕಾರಿಗಳು ಹೋಗಿ ಒಂದು ಸ್ವಲ್ಪ ವೀಕ್ಷಣೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮರಗಳ ಪರಿಸ್ಥಿತಿ ಹೇಗೆ ಗೊತ್ತಾಗುತ್ತೆ? ಒಂದು ಸಣ್ಣ ಗಾಳಿ ಬಂದ್ರೆ ಮರ ಬಿದ್ದೋಗುತ್ತೆ. ಮರ ಬಿದ್ದರೆ ಅಲ್ಲಿ ನಿಂತಿರುವಂತಹ ಗಾಡಿಗಳ ಪರಿಸ್ಥಿತಿ ಏನಾಗಬೇಕು? ಈಗ 2 ಆಟೋಗಳು ಜಖಮಾಗಿದೆ. ಆ ಆಟೋ ಚಾಲಕರ ಪರಿಸ್ಥಿತಿ ಏನಾಗಬೇಕು? ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಬೆಂಗಳೂರಲ್ಲಿ ರಾತ್ರಿಯಿಂದ ಧಾರಾಕಾರ ಮಳೆಯಾಗಿದೆ. ಈ ಮಳೆ ಬಂದ್ರೆ ಸಾಕಷ್ಟು ನಾನಾ ಅವಾಂತರಗಳೇ ಆಗ್ತಾ ಇದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನೋಡಿ? ಅಷ್ಟೊಂದೆಲ್ಲ ಮಳೆ ಸಂಪೂರ್ಣವಾಗಿ ಬಂದು ರಸ್ತೆಗಳೆಲ್ಲ ಜಲಾವೃತ ಆಗಿದೆ. ಈ ಮುಂಚೆಯೇ ಸ್ವಲ್ಪ ಕೆಲವೊಂದಿಷ್ಟು ಪ್ರಿಕಾಷನ್ ತಗೋಬಹುದಾಗಿತ್ತಲ್ಲ ಅಧಿಕಾರಿಗಳು? ಎಷ್ಟಾಯ್ತು ಈಗಾಗಲೇ ನೋಡ್ಬೋದು. ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ರಸ್ತೆ ರೆಡಿ ಮಾಡ್ತೀವಿ, ಗುಂಡಿಗಳು ರೆಡಿ ಮಾಡ್ತೀವಿ, ಗುಣಮಟ್ಟದ ಕಾಮಗಾರಿ ಮಾಡ್ತೀವಿ ಅಂತ ಕೂಡ ಹೇಳ್ಕೊಂಡೇ ಬರ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಕಾಮಗಾರಿ ಕಳಪೆ ಆದ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ಒಂದು ಮಳೆಗೆ ಬೆಂಗಳೂರು ರಸ್ತೆಗಳೆಲ್ಲ ಕೂಡ ಗುಡ್ಡಿಗಳಾಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಿನ್ನೆ ರಾತ್ರಿ ಸುಮಾರು 4 ಗಂಟೆ ಅವಧಿಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ಅಕ್ಷರಶಃ ಕೂಡ ಒಂದು ರೀತಿಯಲ್ಲಿ ಮಳೆಯಲ್ಲಿ ಮಿಣಿಗೆದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ರಸ್ತೆಗಳು ಈಗಾಗಲೇ ನೋಡ್ತಾ ಇರ್ಬೋದು, ಹಲವು ರಸ್ತೆಗಳು ಗುಂಡಿಮಯವಾಗಿದ್ರೆ, ಮತ್ತೆ ಕೆಲವು ರಸ್ತೆಗಳು ಅಧ್ವಾನ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ರಸ್ತೆಗಳು, ಏನು ಮಾದೇಪುರ ಆಗಿರೋದು, ಸರ್ಜಾಪುರ ಆಗಿರೋದು, ರೈನ್ಬೋ ಲೇಔಟ್ಗಳು ಆಗಿರೋದು, ಅಲ್ಲೆಲ್ಲನೂ ಕೂಡ ಒಂದು ರೀತಿಯಲ್ಲಿ ರಸ್ತೆಗಳೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 3 ಬಾರಿ 4 ಬಾರಿ ಅಲ್ಲಿ ಆಯ್ಕೆ ಆದಂತಹ ಶಾಸಕರು ಇದುವರೆಗೂ ಕೂಡ ರಸ್ತೆಗಳೇ ಮಾಡ್ತಿಲ್ಲ. ಕೇವಲ ಬಂದಂತ ಅನುದಾನಗಳನ್ನ ತಿನ್ಕೊಂಡು ಕಮಿಷನ್ ಪಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಇವತ್ತು ನಿಜವಾದ ಏನು ಮಹದೇವಪುರ, ಸರ್ಜಾಪುರ, ರೈನ್ಬೋ ಲೇಔಟ್ಗಳಲ್ಲಿ ಒಂದು ರೀತಿಯಲ್ಲಿ ಅಕ್ಷರಶಃ ಕೂಡ ರಸ್ತೆಗಳು ಒಂದು ರೀತಿಯಲ್ಲಿ ನೀರು ಮಿಣಿಗೆದ್ದಿರುವಂತದ್ದು. ಪ್ರಮುಖವಾಗಿ ನೋಡ್ಬೇಕಂದ್ರೆ ಬೆಂಗಳೂರು ನಗರದಲ್ಲೂ ಕೂಡ ಹಲವು ಕಡೆ ನೀರು ನುಗ್ಗಿರುವಂತದ್ದು. ಅದರಲ್ಲೂ ಮೈಸೂರು ರಸ್ತೆಯ ಏನೋ ಒಂದು ನಾಯಂಡಹಳ್ಳಿ ಹಾಗೂ ಏನೋ ಒಂದು ಟಿಪ್ಪು ನಗರದಲ್ಲಿ ಏನು ಕೆಲವು ಮನೆಗಳಿಗೆ, ತಗ್ಗು ಪ್ರದೇಶಗಳ ಕೆಲವು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಆ ಮನೆಯಲ್ಲಿ ರಾತ್ರಿ ಇಡೀ ಕೂಡ ಏನೋ ಒಂದು ಜಾಗರಣೆ ಮಾಡಿರುವಂತದ್ದು. ಯಾಕಂದ್ರೆ ಮನೆಯಲ್ಲಿ ಇದ್ದಂತಹ ನೀರುಗಳನ್ನ ಹೊರ ಹಾಕಕ್ಕೆ ನಿಜವಲ್ಲೂ ಕೂಡ ಜನ ಒಂದು ಹರಸಾಹಸ ಪಡ್ತಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಿಜವಲ್ಲೂ ಕೂಡ ಜನಪ್ರತಿನಿಧಿಗಳೇ ಇವೆಲ್ಲ ಮೂಲ ಕಾರಣ ಅಂತ ಕೂಡ ಸಾರ್ವಜನಿಕರು ಆಕ್ರೋಶ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.